ಕಚ್ಚಾ ತೈಲ ಆಮದಕ್ಕೆ ಯಾವ ರೀತಿಯ ಪರಿಣಾಮಗಳಿರ್ತವೆ ಅಂತ ಈಗ ಅಮೆರಿಕ ಅದನ್ನ ಟೇಕ್ ಓವರ್ ಮಾಡಿ ಇದು ಪೂರ್ಣವಾಗಿ ಇರಾನ್ ಮೇಲೆ ಅವ್ರಿಗೆ ಇನ್ನೂ ಯಾವುದೇ ರೀತಿಯ ಒಂದು ನಿಯಂತ್ರಣ ಸಿಕ್ಕಿಲ್ಲ. ಅದರಿಂದ ತೊಂದರೆಗಳಾಗುತ್ತೆ. ಭಾರತದಲ್ಲಿ ಒಂದಷ್ಟು ಬೆಲೆ ಏರುಪೇರಾಗುವ ಸಾಧ್ಯತೆಗಳು ಇದೆ. ಇರಾನಿನ ಮುಕ್ಕಾಲು ಪಾಲು 90% ತೈಲ ಏನಿದೆ ಅದು ಹೋಗ್ತಾ ಇದ್ದಿದ್ದು ಚೈನಾಗೆ. ಹಾಗಾಗಿ ಇರಾನ್ ಯುದ್ಧದಿಂದ ಯಾರಿಗಾರು ತಲೆ ಕೆಟ್ಟಿದ್ರೆ ಅದು ತಲೆ ಕೆಡಬೇಕಾಗಿರೋದು ಚೈನಾಗೆ ಹೊರತು ಭಾರತಕ್ಕಲ್ಲ. ನಾವು ದೀರ್ಘಕಾಲ ಯಾರೊಂದಿಗೂ ಕೋಪ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೆ ಆಗಲ್ಲ. ಆ ರೀತಿಯ ಸಮಾಜನ ಇವತ್ತು ನಾವು ಸೃಷ್ಟಿಸ್ಕೊಂಡಿದ್ದೀವಿ. ಯಾಕಂದರೆ ಇಂಟರ್ ಡಿಪೆಂಡೆನ್ಸಿ ಬಿಟ್ವೀನ್ ದ ಕಂಟ್ರೀಸ್ ಈಸ್ ಸೋ ಮಚ್. ಒಬ್ಬರ ಮೇಲೆ ಒಬ್ಬರ ಅವಲಂಬನೆ ಬಹಳಷ್ಟಿದೆ ನಮಗೆ. ಯಾವ ರೀತಿಯ ಸ್ಟಾಕ್ಸ್ ನೋಡಬೇಕು, ಯಾವ ರೀತಿ ಇನ್ವೆಸ್ಟ್ಮೆಂಟ್ಗೆ ಪ್ರಿಫರೆನ್ಸ್ ಕೊಡಬೇಕು, ಆಗ ನಾವು ಬೈ ಮಾಡಬೇಕು, ಆಗ ಇನ್ವೆಸ್ಟ್ ಮಾಡಬೇಕು. ಅದರ ತನಕ ಇಫ್ ಯು ಹ್ಯಾವ್ ಮನಿ, ಸಿಟ್ ಆನ್ ಕ್ಯಾಶ್, ಡೋಂಟ್ ಇನ್ವೆಸ್ಟ್. ಸುಮ್ಮನೆ ಕೂತ್ಕೊಳ್ಳೋದು, ನೋ ಆ್ಯಕ್ಷನ್ ಈಸ್ ದ ಗುಡ್ ಆ್ಯಕ್ಷನ್, ಈಸ್ ದ ಬೆಸ್ಟ್ ಆ್ಯಕ್ಷನ್ ಅಟ್ ದಿಸ್ ಟೈಮ್. ಆಗ ಅದು ನಿಮಗೆ ದೊಡ್ಡ ಗುಮ್ಮಣ್ಣ ರಾಕ್ಷಸನ ಥರ ಕಾಣುತ್ತೆ. ಎಲ್ರಿಗೂ ಚಿಟಿಕೆ ಹೊಡೆಯೋಷ್ಟರಲ್ಲಿ ಸಾವುಕಾರ ಆಗ್ಬೇಕು. ಸಾಧ್ಯ ಇದೆಯಾ? ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್, ಡೇ ಟ್ರೇಡಿಂಗ್. ಫ್ಯೂಚರ್ಗೆ ಫ್ಯೂಚರ್ ಇಲ್ಲ, ಆಪ್ಷನ್ ಮಾಡೋಕ್ಕೋದ್ರೂ ಫ್ಯೂಚರ್ ಇಲ್ಲ. ವೀಕ್ಷಕರೇ ನಮಸ್ಕಾರ. ಇನ್ಸೈಟ್ ರಶ್ ನ್ಯೂಸ್ನ ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ನಮ್ಮ ಜೊತೆ ಒಬ್ಬರು ವಿಶೇಷವಾದಂತಹ ಅತಿಥಿ ಇದ್ದಾರೆ. ಆರ್ಥಿಕ ತಜ್ಞರು, ಹಲವಾರು ಮಂದಿಗೆ ಹಣಕಾಸು ವಿಚಾರದಲ್ಲಿ ಗುರುಗಳಿವರು. ಹೌದು, ನಮ್ಮ ಜೊತೆ ಇದ್ದಾರೆ ರಂಗಸ್ವಾಮಿ ಮುಕ್ಕನಹಳ್ಳಿ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇರಾನ್ ಮತ್ತು ಭಾರತದ್ದು ರುಪಿಯಲ್ಲಿ ಒಪ್ಪಂದಗಳಿತ್ತು. ಕಚ್ಚಾ ಸಂಬಂಧಗಳು ತುಂಬಾ ಚೆನ್ನಾಗಿತ್ತು. ಇರಾನ್ ಮತ್ತು ಭಾರತ ಸಂಬಂಧ ಆಯಿತು. ಈಗ ಯುದ್ಧ ಆಗ್ತಾ ಇರೋ ಈ ಕಚ್ಚಾ ತೈಲ ಆಮದಕ್ಕೆ ಯಾವ ರೀತಿಯ ಪರಿಣಾಮಗಳಿರ್ತವೆ ಅಂತ ಈಗ ಅಮೆರಿಕ ಅದನ್ನ ಟೇಕ್ ಓವರ್ ಮಾಡಿ. ಹೌದು, ಅಲ್ಲ, ಇದು ಅಮೆರಿಕ ಇನ್ನೂ ಟೇಕ್ ಓವರ್ ಮಾಡಿಲ್ಲ. ಇದು ಪೂರ್ಣವಾಗಿ ಇರಾನ್ ಮೇಲೆ ಅವ್ರಿಗೆ ಇನ್ನೂ ಯಾವುದೇ ರೀತಿಯ ಒಂದು ನಿಯಂತ್ರಣ ಸಿಕ್ಕಿಲ್ಲ. ಅದರ ಅರ್ಥ ಅಲ್ಲಿಂದ ಬರುವಂಥ ಕಚ್ಚಾ ತೈಲಗಳಿತ್ತು ಅದು ಸುಲಲಿತವಾಗಿ ಎಲ್ಲ ಕಡೆ ಬರುತ್ತೆ ಅಂತಲೂ ಅಲ್ಲ. ಅದರಿಂದ ತೊಂದರೆಗಳಾಗುತ್ತೆ. ಭಾರತದಲ್ಲಿ ಒಂದಷ್ಟು ಬೆಲೆ ಏರುಪೇರಾಗುವ ಸಾಧ್ಯತೆಗಳು ಇದೆ. ನಾವಿವಾಗ ರಷ್ಯಾದಿಂದ ತಗೋತಾ ಇದ್ವಿ, ಅಮೆರಿಕ ಬೇಡ ಅಂತ ಹೇಳಿದೆ ಅಂದಿದ ತಕ್ಷಣ ಅವರು ಪೂರ್ಣವಾಗಿ ನಿಲ್ಲಿಸಿದ್ರು ಅಂತಲೂ ಅಲ್ಲ. ಆಯಿತಾ? ಕೆಲವೊಂದು ಒಪ್ಪಂದಗಳನ್ನು ನಾವು ತಿದ್ದುಪಡಿ ಮಾಡಬೇಕು ಅಂತ ಭಾರತ ಆಗಲೇ ಹೇಳಿಕೆ ಕೊಟ್ಟಿದೆ. ಹೌದೌದು, ಮಾಡಬೇಕಾಗಿದೆ, ಅದನ್ನು ನಾವು ಪುನರ್ವಿಮರ್ಶೆ ಮಾಡೋಣ ಅಂತ ಅಮೆರಿಕ ಹೇಳಿದೆ. ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದು, ರೀಲ್ಸಲ್ಲಿ ಬಂದಿದ್ದು ನೋಡಿಕೊಂಡು ಅಮೆರಿಕ ಹೇಳ್ತು ಅಂತೇಳಿ ಭಾರತ ರಷ್ಯಾದಿಂದ ಪೂರ್ಣವಾಗಿ ತೈಲ ಖರೀದಿ ನಿಲ್ಲಿಸ್ತು ಅನ್ನೋವಂತಹ ಒಂದು ತೀರ್ಮಾನಕ್ಕೆ ನಾವು ಬರೋದು ಬೇಡ. ಆಯಿತಾ? ಏಕೆಂದರೆ ಎಲ್ಲರೂ ಹಾಗೆ ಏನೋ ಅಲ್ಲೇನೋ ಹೇಳ್ಬಿಟ್ರಂತೆ ಹಿಂಗಾಯ್ತು ಅಂತ. ಆದರೆ ಭಾರತ ಮತ್ತು ಅಮೆರಿಕದ ನಡುವೆ ಆದ ಒಪ್ಪಂದಗಳಲ್ಲಿ ಎಷ್ಟೊಂದು ಒಪ್ಪಂದಗಳಿರುತ್ತೆ. ಅವರು ಸೈನ್ ಹಾಕುವಾಗ ಒಂದು ಡಿಸ್ಕ್ಲೈಮರ್ ಹಾಕಿರ್ತಾರೆ, ಇಷ್ಟೆಲ್ಲ ಇದನ್ನು ನಾವು ಇನ್ನೊಂದು 6 ತಿಂಗಳಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ, ಇದರಲ್ಲಿ ಇರುವಂತಹ ಕೆಲವು ಬಹಳಷ್ಟು ವಿಷಯಗಳನ್ನು ನಾವು ಮತ್ತೊಮ್ಮೆ ಕುಳಿತು ಮಾತುಕತೆ ಮಾಡಿ ಬಗೆಹರಿಸ್ಕೋಬೇಕು. ನೀವು ಹೇಳಿದ್ದಕ್ಕೆ ಇಲ್ಲ, ನಾವು ಪೂರ್ಣವಾಗಿ ಸಹಮತನ ಕೊಡೋಕ್ಕಾಗೋದಿಲ್ಲ ಅಂತ ಹೇಳೇ ಮಾಡಿರೋದು. ಅದರಲ್ಲಿ ರಷ್ಯಾದ ತೈಲ ಖರೀದಿ ಒಂದು ಇನಿಷಿಯಲಿ ವಾಟ್ ದೇ ಸೆಡ್ ಇಸ್ ಆಯಿತು, ನಾವು ಕಡಿಮೆ ಮಾಡ್ತೀವಿ. ಆದರೆ ನೀವು ಹೇಳಿದ ತಕ್ಷಣ, ಈಗ ನಮ್ಮ ದೇಹ ಒಂದು ಊಟಕ್ಕೆ ಒಗ್ಗೊಂಡಿರುತ್ತೆ. ನಾಳೆಯಿಂದಲೇ ನೀವು ಕಾಫಿ ಬಿಟ್ಬಿಡು ಅಂದರೆ ತಲೆನೋವು ಸ್ಟಾರ್ಟ್ ಆಗುತ್ತೆ. ನಾವು ಬಿಡೋಕ್ಕಾಗಲ್ಲ. 3 ಲೋಟ 4 ಲೋಟ ಕುಡಿತಿದ್ದವ್ರು ನಿಧಾನಕ್ಕೆ 1 ಲೋಟ ಬಿಟ್ಟು 3 ಲೋಟಕ್ಕೆ ಇಳಿಸ್ಕೊಳ್ಳೋದು, 3 ಲೋಟದಿಂದ 2 ಲೋಟಕ್ಕೆ ಬರೋದು 6 ತಿಂಗಳು ಹಿಡಿಯುತ್ತೆ. ಹಾಗೆ ಭಾರತನೂ ಹೇಳಿದ್ದು, ನಾನು ಆಯಿತು ರಷ್ಯಾದಿಂದ ತೈಲ ಖರೀದಿ ನಿಲ್ಲಿಸ್ಬೇಕು ತಾನೆ, ಆಯ್ತು ನಿಲ್ಲಿಸ್ತೀನಿ, ನೀನು ನನಗೆ ಫಸ್ಟು ಟ್ಯಾರಿಫ್ ಕಡಿಮೆ ಮಾಡು. ಒಟ್ಟಿಗೆ ನಿಲ್ಸೋಕ್ಕೆ ಆಗೋದಿಲ್ಲ. ಯಾಕಂದರೆ ನಮ್ಮ ಜನರು ಹೊಟ್ಟೆ ತುಂಬಿಸೋ ಒಂದು ಜವಾಬ್ದಾರಿ ಸರ್ಕಾರದ ಮೇಲೆ ಇರುತ್ತೆ. ಅಂದರೆ ತೈಲ ಅಷ್ಟೊಂದು ಬೇಕಲ್ಲ, ನಮ್ಮ ಕನ್ಸಂಪ್ಷನ್ ಅಷ್ಟಿದೆ. ನೀವು ನಾನು ಅಲ್ಲಿ ತರಿಸ್ಕೊಂಡಲ್ಲ ಅಂದರೆ ನೆಕ್ಸ್ಟ್ ಡೇ ನೀವು ನಮಗೆ ಬೇರೆ ಏನಾರ ಕೊಡ್ಲಿಕ್ಕೆ ಸಾಧ್ಯನಾ? ಅವ್ರಿಗೆ ಸಾಧ್ಯ ಇಲ್ಲ ಅಷ್ಟು ಬೇಗ ಬೇರೆ ಅರೇಂಜ್ಮೆಂಟ್ಸ್ ಮಾಡೋಕ್ಕೆ. ಹಾಗಾಗಿ ಇವತ್ತಿಗೂ ರಷ್ಯಾದ ಜೊತೆ ತೈಲ ತರಿಸ್ಕೋತಾ ಇದ್ದಾರೆ. ರೀಲ್ಸ್ ನೋಡಿ ನಾವು ನಿರ್ಧಾರಕ್ಕೆ ಬರೋದು ಬೇಡ, ತಗೋತಾ ಇದ್ದಾರೆ. ಅದರ ಇನ್ನೊಂದು ನೀವು ಹೇಳಿದ್ದು ಇರಾನ್ದು ಏನಾಗುತ್ತೆ, ಭಾರತಕ್ಕೆ ತೊಂದರೆ ಆಗುತ್ತಾ? ಖಂಡಿತ ಲಾಂಗ್ ಟರ್ಮಲ್ಲಿ ಆಗಬಹುದೇನೋ, ಆದರೆ ಸದ್ಯಕ್ಕಂತೂ ತೊಂದರೆ ಇಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಮಗೆ ಇರಾನ್ನಿಂದ ಬರೋ ತೈಲ ಈಗಾಗಲೇ ಸಾಕಷ್ಟು ಕಡಿಮೆ ಆಗಿದೆ. ನಾವು ಇಂಡೈರೆಕ್ಟಾಗಿ ವೆನಿಜುಲಾದೇ ತಗೋತಾ ಇರೋದು. ಅದು ರಷ್ಯಾಗೆ ಬರುತ್ತೆ, ರಷ್ಯಾದ ಮೂಲಕ ಈ ಕಡೆ ಬರ್ತಾ ಇತ್ತು, ಅದನ್ನೇ ಮಾಡ್ತಿದ್ದು. ಆಮೇಲೆ ಹಾಗಾಗಿ ಇವಾಗ ಅವರು ಇರಾನ್ ಇರ್ಬೋದು, ಇರಾನಿನ ಮುಕ್ಕಾಲು ಪಾಲು 90% ತೈಲ ಏನಿದೆ ಅದು ಹೋಗ್ತಾ ಇದ್ದಿದ್ದು ಚೈನಾಗೆ. ಹಾಗಾಗಿ ಇರಾನ್ ಯುದ್ಧದಿಂದ ಯಾರಿಗಾರು ತಲೆ ಕೆಟ್ಟಿದ್ರೆ ಅದು ತಲೆ ಕೆಡಬೇಕಾಗಿರೋದು ಚೈನಾಗೆ ಹೊರತು ಭಾರತಕ್ಕಲ್ಲ.
ನಮಗೇನೋ 100 ರು ಬೇಕು ಅಂದ್ರೆ ಅದರಲ್ಲಿ 98 ಆಗ್ಬೋದು, ಒಂದು 2 ರೂಪಾಯಿ ಕಡಿಮೆ ಆಗ್ಬೋದು, 2% ಕಡಿಮೆ ಆಗ್ಬೋದು. ಬಟ್ ನಮ್ಗೆ ಅಂತಹ ಹೊಡೆತ ಬೀಳೋದಿಲ್ಲ. ಆದರೆ ಇನ್ನೊಂದು ಚೈನಾಗೆ ನೋಡಿ, ಚೈನಾಗೆ ಒಂದು 100 ಲೀಟ್ರ್ ಬೇಕು ಅಂದರೆ ಅದು ಅತ್ಯಂತ ಪ್ರಮುಖವಾಗಿ ಬರ್ತಾ ಇದ್ದಿದ್ದು ವೆನಿಜುಲಾಯಿಂದ ಮತ್ತು ಇರಾನಿಂದ. ಅದ್ರದ್ದು ಮೇಜರ್ ಕವರ್ ಆಗ್ತಿದ್ದು 80-90% ಕವರ್ ಆಗ್ತಿದ್ದೆ ಈ 2 ದೇಶಗಳಿಂದ. ಈಗ ಅಮೆರಿಕ ವೆನಿಜುಲಾನ ಬ್ಲಾಕ್ ಮಾಡಿದೆ, ಇರಾನ್ನ ಬ್ಲಾಕ್ ಮಾಡೋ ಹಂತದಲ್ಲಿದೆ. ಹೀಗಾಗಿ ನಾಳೆ ಯಾರಿಗಾನ ಅತಿ ಹೆಚ್ಚು ದೊಡ್ಡ ತಲೆನೋವು ಆಗೋದಾದರೆ ಅದು ಚೈನಾಗೆ ಹೊರತು ಇಂಡಿಯಾಗಲ್ಲ. ಇಂಡಿಯಾದಲ್ಲಿ ಆಗ್ಬೋದು, ಏನಾಗ್ಬೋದು ಅಂತಂದರೆ ತಾತ್ಕಾಲಿಕವಾಗಿ ಒಂದಷ್ಟು ಡಿಮಾಂಡ್ ಹೆಚ್ಚಾಗುತ್ತೆ, ಸಪ್ಲೈ ಕಡಿಮೆ ಆಗುತ್ತೆ. ಹಾಗಾಗಿ 103 ರೂಪಾಯಿ ಇರೋದು 108, 110 ಆಗ್ಬೋದು. ಸರಿ, ಈ ಸಪ್ಲೈ ಚೈನ್ ಕುಸಿತ ಅಥವಾ ಡಿಸ್ರಪ್ಷನ್ಸ್ ಬಗ್ಗೆ ನೀವು ಆವಾಗಲೇ ಉಲ್ಲೇಖ ಮಾಡಿದ್ರಿ. ಈ ಯುದ್ಧದಲ್ಲಿ ಯಾವ ಪದಾರ್ಥಗಳಿಗೆಲ್ಲ ನಮಗೆ ಹೊಡೆತ ಬೀಳುತ್ತೆ? ಈಗ ಉದಾಹರಣೆಗೆ ಇರಾನ್ಗೆ ಇರಾನ್ನ 70% ಕನ್ಸಂಪ್ಷನ್ ಆಫ್ ರೈಸ್ ನಮ್ಮ ಭಾರತದಿಂದ ಹೋಗುತ್ತೆ. ಹೌದು, ಭಾರತದ ಎಕಾನಮಿ ಮೇಲೆ ಇದು ಹೇಗೆ ಪರಿಣಾಮ ಬೀರುತ್ತೆ? ಖಂಡಿತ ಬಿದ್ದೇ ಬೀಳುತ್ತೆ. ಆದರೆ ನನಗೆ ಅಲ್ಲಿಂದ ಬರೋ ಪದಾರ್ಥ ಇಲ್ಲಿಂದ ಬರೋ ಪದಾರ್ಥ ಅನ್ನೋದಕ್ಕಿಂತ ಹೆಚ್ಚಾಗಿ ಓವರಾಲು ನಾವು ಸಿ ರೂಟ್ ಮೂಲಕನೇ ಬರೋದು ಎಲ್ಲ. ಹೌದು. ಆಗ ಏನಾಗುತ್ತೆ, ಯುದ್ಧದ ಸಮಯಗಳಲ್ಲಿ ಅದು ನಾವು ಸಿ ರೂಟ್ ಯೂಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ಎಷ್ಟೋ ದೇಶಗಳು ಇದು ನನ್ನ ಜಾಗ, ನಾನು ಬಿಡಲ್ಲ, ಅವ್ರಿಗೆ ಗೊತ್ತಿಲ್ಲ ಅದು ಬರ್ತಿರೋದು ಪದಾರ್ಥಗಳ ಸಾಮಾನು ಸರಂಜಾಮು ಹೊತ್ತುಕೊಂಡು ಬರ್ತಿರೋವಂಥದ ಯುದ್ಧ ನೌಕೆಗಳ, ಅದರಲ್ಲಿ ಯಾವ್ದಾರ ಛದ್ಮ ವೇಷಧಾರಿಗಳಾಗಿ ಯಾರನ್ನ ಬರ್ತಿದ್ದಾರೆ ಏನೂ ಅವ್ರಿಗೆ ಗೊತ್ತಾಗೋದಿಲ್ಲ. ಹೀಗಾಗಿ ಒಂದಷ್ಟು ರೆಸ್ಟ್ರಿಕ್ಷನ್ಸು ಸ್ಟಾರ್ಟ್ ಆಗುತ್ತೆ. ಲಾಂಗ್ ಟರ್ಮಲ್ಲಿ ಅದು ಇರಲ್ಲ, ಒಂದು ವಾರ 15 ದಿನದ ತನಕ ಈ ರೀತಿದ್ದಿರುತ್ತೆ. ಯಾಕಂದರೆ ತುಂಬ ದಿನ ಬಿಟ್ಟು ಅಂತಂದರೆ ಇವಾಗ ನಮಗೆ ಆಹಾರ ಉತ್ಪನ್ನಗಳೇ ಬಂದಿಲ್ಲ ಅಂದರೆ ಏನಾಗುತ್ತೆ. ಹಾಗಾಗಿ ಅದು ಒಂದಷ್ಟು ದಿನ ಇರುತ್ತೆ. ಎಲ್ಲರೂ ಒಂದು ವಾರ 10 ದಿನದ ಒಂದು ಇದೇನು ಹೇಳ್ತಾರೆ ಸ್ಟಾಕ್ ಇಟ್ಕೊಂಡೇ ಇರ್ತಾರೆ. ಸೊ ಅಷ್ಟರೊಳಗಡೆ ಎಲ್ಲ ಈಸ್ ಆಗುತ್ತೆ. ಇಲ್ಲ ಅಂತ ಸಂದರ್ಭದಲ್ಲಿ ಏರ್ ಲಿಫ್ಟ್ ಮಾಡಬೇಕಾಗತ್ತೆ, ಆಯಿತಾ? ಆವಾಗ ಪದಾರ್ಥಗಳ ಬೆಲೆ ಹೆಚ್ಚಾಗ್ಬೋದು, ಇನ್ಫ್ಲೇಷನ್. ಹೌದು ಹೌದು. ಯಾಕಂದರೆ ನಾನು ಸಿಂಪಲಾಗಿ ಹೇಳ್ತೀನಿ, ಇವತ್ತು ಪರಿಸ್ಥಿತಿ ಹೇಗಿದೆ ಅಂತಂದರೆ ನಾವು ದೀರ್ಘಕಾಲ ಯಾರೊಂದಿಗೂ ಕೋಪ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೆ ಆಗಲ್ಲ. ಆ ರೀತಿಯ ಸಮಾಜನ ಇವತ್ತು ನಾವು ಸೃಷ್ಟಿಸ್ಕೊಂಡಿದ್ದೀವಿ. ಯಾಕಂದರೆ ಇಂಟರ್ಡಿಪೆಂಡೆನ್ಸಿ ಬಿಟ್ವೀನ್ ದ ಕಂಟ್ರೀಸ್ ಈಸ್ ಸೋ ಮಚ್. ಒಬ್ಬರ ಮೇಲೆ ಒಬ್ಬರ ಅವಲಂಬನೆ ಬಹಳಷ್ಟಿದೆ ನಮಗೆ. ಹಾಗಾಗಿ ದೀರ್ಘಕಾಲ ನಾನು ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿರೋಕ್ಕಾಗಲ್ಲ, ನೀವು ನನ್ನ ಮೇಲೆ ಕೋಪ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ನನ್ನ ಅಕ್ಕಿ ನಿಮಗೆ ಬೇಕಾಗುತ್ತೆ, ನಿಮ್ಮ ಪಿಸ್ತಾ ಬಾದಾಮು ಅಥವಾ ಇನ್ನೊಂದೇನೋ ಒಂದು ನನಗೂ ಬೇಕಾಗುತ್ತೆ. ಹಾಗಾಗಿ ದೀರ್ಘಕಾಲ ನಡೆದರೂ ಸಪ್ಲೈ ಚೈನು ದೀರ್ಘಕಾಲ ಕುಸಿತಕ್ಕೆ ಬಿಡೋದಿಲ್ಲ. ಯಾಕಂದರೆ ಶೋ ಮಸ್ಟ್ ಗೋ ಆನ್. ಸರಿ, ಈ ಒಂದು ಸಿಚುವೇಶನಲ್ಲಿ ಇನ್ವೆಸ್ಟರ್ಸ್ ಅಥವಾ ಈ ನನ್ನಂಥ ಅಥವಾ ನಿಮ್ಮಂಥ ಕಾಮನ್ ಪರ್ಸನ್ ಯಾವ ರೀತಿಯ ಸ್ಟಾಕ್ಸ್ ನೋಡಬೇಕು, ಯಾವ ರೀತಿ ಇನ್ವೆಸ್ಟ್ಮೆಂಟ್ಗೆ ಪ್ರಿಫರೆನ್ಸ್ ಕೊಡಬೇಕು? ಹೌದು ನೋಡಿ, ನಾನು ಯಾವಾಗಲೂ ಹೇಳ್ತೀನಿ, ನಾನೇ ಹೇಳ್ತಿರ್ತೀನಿ, ಹಲವಾರು ನನ್ನ ಪಾಡ್ಕಾಸ್ಟ್ಗಳಲ್ಲಿ ಹೇಳಿದ್ದೀನಿ, ಬಿದ್ದಾಗ ಪ್ರತಿ ಕುಸಿತವು ಅಂದರೆ ಬಿದ್ದಾಗ ಅಂತ ಕುಸಿತ, ಪ್ರತಿ ಕುಸಿತವು ಮುಂಬರುವ ಒಂದು ಬಹುದೊಡ್ಡ ಜಿಗಿತಕ್ಕೆ ಮುನ್ನುಡಿ ಅಂತ. ಅರ್ಥ ಇಷ್ಟೇ, ಬಿದ್ದಾಗ ಹಣ ಹೂಡಬೇಕು ಅಂತ ನಾನೇ ಹೇಳ್ತೀನಿ. ಆದರೆ ಇವತ್ತಿಗೆ ನಾವು ಹೂಡಿಕೆನ ಮಾಡಬಾರ್ದು, ಕಾಯಬೇಕು. ಯಾಕೆ? ಈಗಾಗಲೇ ಹೂಡಿಕೆ ಆಗೋಗಿದೆ, ನಿಮ್ಮ ಹಣ 100 ರೂಪಾಯಿದ್ದು 50 ರೂಪಾಯಿ ಆಗಿದೆ. ಸ್ಟೇ ಇನ್ವೆಸ್ಟೆಡ್ ಪ್ರೊವೈಡೆಡ್ ನಿಮ್ಮ ಫಂಡಮೆಂಟಲ್ಸು ಟೆಕ್ನಿಕಲ್ಸು ಸರಿಗಿದೆ ಅಂತ ನಾನು ಹೇಳಿದೆ. ಈಗ ಇನ್ನೂ ನೀವು ಹೂಡಿಕೆ ಮಾಡಿಲ್ಲ ಅಥವಾ ಇನ್ನೊಂದಷ್ಟು ಹಣ ಇದೆ, ನಾನಿವಾಗ ಅವರೇಜ್ ಔಟ್ ಮಾಡಲಾ ಅನ್ನೋ ಪ್ರಶ್ನೆಗಳು ತುಂಬ ಜನ ಕೇಳ್ತಾರೆ. ಅಥವಾ ಹೊಸದಾಗಿ 50% ಡಿಸ್ಕೌಂಟಲ್ಲಿ ಸಿಗ್ತಾ ಇದೆ, ಎಂತೆಂಥ IT ಸ್ಟಾಕುಗಳು, ಶಾಲ್ ಐ ಬೈ, ಈಸ್ ಇಟ್ ಅ ಗುಡ್ ಟೈಮ್ ಟು ಬೈ? ನೋಡಿ, ಕಳೆದ 1 ತಿಂಗಳು 2 ತಿಂಗಳ ಹಿಂದೆ ಎಷ್ಟೊಂದು ಬಿದ್ದೋಗಿದೆ, ಇದಕ್ಕಿಂತ ಉತ್ತಮ ಅವಕಾಶ ಸಿಕ್ಕಲ್ಲ ಅಂದ್ಕೊಂಡು ಬೈ ಮಾಡಿದ್ದು ಕೂಡ ತಿರ್ಗಾ ಇವತ್ತು 10-20% ಬಿದ್ದಿದೆ. ಏನು ಹೇಳ್ತೀರಿ ಇದಕ್ಕೆ? ಸೊ ಸಿಂಪಲಾಗಿ ಹೇಳಬೇಕು ಅಂದರೆ, ಒಂದು ಕುಸಿತ ಕಾಣ್ತಾ ಇದೆ, ಇದು ತಳ ಅಂತ ನಿಮಗೆ ಗೊತ್ತಿಲ್ಲ, ವಿ ಕಾಲ್ ಇಟ್ ಆಸ್ ಅ ಫ್ರೀ ಫಾಲ್. ಬೀಳ್ತಾ ಇದೆ, ಇದು ತಳ ಅಂತ ಗೊತ್ತಾದರೆ, ಇನ್ನು ಬೀಳಲ್ಲ ಅಂತ ಗೊತ್ತಾದರೆ ಅದೇ ಯಾವಾಗ ಗೊತ್ತಾಗುತ್ತೆ ಅಂದರೆ ಅದೊಂಚೂರು ಮತ್ತೆ ಪುಟಿಯೋಕ್ಕೆ ಶುರು ಆಗುತ್ತೆ, ಮೇಲೆ ಹೋಗೋಕ್ಕೆ ಶುರು ಆಗುತ್ತೆ. ಆಗ ನಾವು ಬೈ ಮಾಡಬೇಕು, ಆಗ ಇನ್ವೆಸ್ಟ್ ಮಾಡಬೇಕು. ಅದರ ತನಕ ಇಫ್ ಯು ಹ್ಯಾವ್ ಮನಿ, ಸಿಟ್ ಆನ್ ಕ್ಯಾಶ್, ಡೋಂಟ್ ಇನ್ವೆಸ್ಟ್. ಸುಮ್ಮನೆ ಕೂತ್ಕೊಳ್ಳೋದು, ನೋ ಆ್ಯಕ್ಷನ್ ಈಸ್ ದ ಗುಡ್ ಆ್ಯಕ್ಷನ್, ಈಸ್ ದ ಬೆಸ್ಟ್ ಆ್ಯಕ್ಷನ್ ಅಟ್ ದಿಸ್ ಟೈಮ್. ಯಾವ ರೀತಿಯ ಒಂದು ಹಣಕಾಸು ಪ್ಲ್ಯಾನಿಂಗ್ ಆಗಬೇಕು ಒಬ್ಬ ಸಾಮಾನ್ಯ ಮನುಷ್ಯನಿಗೆ? ನೀವೀಗ ಹಣಕಾಸು ಪುಸ್ತಕಗಳನ್ನೆಲ್ಲ ತುಂಬ ಬರ್ತಿದ್ದೀರ. ಒಂದು ಸಂಕ್ಷಿಪ್ತವಾಗಿ ಹೇಳುವಂತಾದರೆ, ಒಂದು ಗ್ರ್ಯಾಜುಯೇಟ್ ಆಗಿ ಒಬ್ಬ ಕೆಲಸಕ್ಕೆ ಸೇರಿದ್ದಾನೆ ಅಂತಾದರೆ ಅವನು ಯಾವ ರೀತಿ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು, ಡೈವರ್ಸಿಫಿಕೇಷನ್ ಯಾವ ರೀತಿ ಇರಬೇಕು ಅಂತ?
ಡೈವರ್ಸಿಫಿಕೇಷನ್ ಅಂತಂದರೆ ಏನಿಲ್ಲ, ನೀವು 100 ರೂಪಾಯಿ ಬಂದರೆ ಅದನ್ನು ವಿಂಗಡಣೆ ಮಾಡ್ಕೊಳ್ಳಿ. ಯಾವ ಥರ ವಿಂಗಡಣೆ ಅಂದರೆ 30 ರೂಪಾಯಿಲಿ ನಿತ್ಯದ ಬದುಕುಗಳನ್ನ ನೀವು ನಡೆಸ್ಕೊಂಡು ಹೋಗೋಂಗೆ ಆಗಬೇಕು. ಇನ್ನು 30 ರೂಪಾಯಿ ನಿಮ್ಮ ಯಾವುದೇ ಕಾರಣಕ್ಕೂ ನಿಮ್ಮ EMI ಮೀರಬಾರ್ದು. ಗಮನಿಸಿ, 30 ರೂಪಾಯಿ EMI 30% ಆಫ್ ಯುವರ್ ಇನ್ಕಮ್, ಅದರ ಮೀರಿ ನಿಮ್ಮ EMI ಹೋಗ್ಕೊಡೋದು. ಆದರೆ ನಾವೇನು ಮಾಡ್ತೀವಿ, ಮನೆ ತೊಗೋತೀವಿ, ಕಾರ್ ತೊಗೋತೀವಿ, ಎಲ್ಲ EMI ತೊಗೊಂಡ್ಬಿಡ್ತೀವಿ. ಏನು EMI ಅಂದರೆ ನೋಡಿ, ಯಾವಾಗಲೂ ಹೇಳ್ತೀನಿ, ಸಾಲದಲ್ಲಿ ತೊಗೊಳ್ಳೋದು, ಕಂತುಗಳಲ್ಲಿ ತೊಗೊಳ್ಳೋದನ್ನ EMI ಅಂತ, ಹೌದಲ್ವಾ? ನೀವು ಮುಂಬರುವ 16 ವರ್ಷದ ಸಂಭಾವ್ಯ ಹಣವನ್ನು ಇವತ್ತೇ ಮುಂಗಡವಾಗಿ ಪಡೆದು ನೀವು ತೊಗೊಂಡ್ಬಿಟ್ಟಿರ್ತೀರಿ. ಈ ಕಾರ್ನ ನಿಮಗೆ ತೊಗೊಳೋಕ್ಕೆ ಯೋಗ್ಯತೆ ಇಲ್ಲ, ಅದ್ರ ಬೆಲೆ 25 ಲಕ್ಷ. 25 ಲಕ್ಷ ನಿಮ್ಮ ಹತ್ರ ಇಲ್ಲ. ಆದರೆ ನೀವು ಹೇಳ್ತಾರೆ 2 ಲಕ್ಷ 3 ಲಕ್ಷ ಕೊಡಿ ಸ್ವಾಮಿ ಸಾಕು, ಅದು ಡೌನ್ ಪೇಮೆಂಟ್ ಕೊಡಿ ಸಾಕು, ಡೌನ್ ಪೇಮೆಂಟ್ 2.5 ಲಕ್ಷ ಕೊಟ್ಟರೆ ನಿಮ್ಮ ಮಿಕ್ಕಿದ್ದು ಇಷ್ಟು ಕೊಟ್ಬಿಡ್ತೀವಿ, 10% 20% ಕೊಟ್ಬಿಡಿ ಮಿಕ್ಕಿದ್ದು ಕೊಡ್ತೀವಿ ಅಂತಾರೆ. ನಿಮ್ಮ ಹತ್ರ ಇಲ್ಲದ ಹಣದಲ್ಲಿ ನೀವು ಈ ಕಾರನ್ನ ಕೊಂಡ್ಕೊಂಡ್ರಿ. ಈಗ ಒಬ್ಬ ವ್ಯಕ್ತಿಗೆ ಒಂದು ವೇತನ 100 ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ. ಆ 100 ರೂಪಾಯಲ್ಲಿ 30 ರೂಪಾಯಿ ದಿನನಿತ್ಯದ ಜೀವನಕ್ಕೆ ಅಂತ, ಅಂದರೆ ಬಾಡಿಗೆ ಇರ್ಬೋದು, ಗ್ರಾಸರೀಸ್ ಇರ್ಬೋದು, ಮತ್ತೊಂದು ಇರ್ಬೋದು, ಎಲ್ಲದನ್ನು 30 ರೂಪಾಯಲ್ಲಿ ಆಗಬೇಕು. ಇನ್ನು 30 ರೂಪಾಯಲ್ಲಿ EMIಗಳು ಏನಂತಂದರೆ ನಮ್ಮ ಸಾಲದ ಕಂತುಗಳೇನಿದೆ ಅದು 30 ರೂಪಾಯಲ್ಲಿ ಆಗಬೇಕು, 60 ರೂಪಾಯಿ ಆಯಿತು. ಇದರಲ್ಲಿ ಇನ್ನು 20 ರೂಪಾಯಿ ಏನಿದೆ ಅದು 20 ರೂಪಾಯಿ ಕಡ್ಡಾಯವಾಗಿ ನಾವು ಅದನ್ನು ಉಳಿಸಿ ಹೂಡಿಕೆ ಮಾಡ್ಕೋಬೇಕು. ಹೂಡಿಕೆ ಡಿಫ್ರೆನ್ಸ್ ಇದೆ. ಜನ ಉಳಿಸ್ತಾರೆ, ಹೂಡಿಕೆ ಮಾಡ್ತಾ ಇದ್ದಾರಾ ಅದು ಗ್ಯಾರಂಟಿ ಇಲ್ಲ. ಸೊ ಹೂಡಿಕೆ ಗಳಿಕೆ ಒಂದು ಹಂತ, ಗಳಿಸೋದು, ಉಳಿಸೋದು ಒಂದು, ಹೂಡಿಕೆ ಅದು ಇನ್ನೊಂದು ಹಂತ. ಹಾಗಾಗಿ ಅದು ಹೂಡಿಕೆ ಮಾಡ್ತಾ ಹೋಗ್ಬೇಕಿರುತ್ತೆ. ಇನ್ನು 20%ದಲ್ಲಿ 10% ನಾವು ಹೊಸದಾಗಿ ನೋಡಿಲ್ಲದ ಜಾಗಗಳಿಗೆ ಹೋಗೋಕ್ಕೆ ಅಂತ, ಟ್ರಾನ್ಸ್ಪೋರ್ಟೇಷನ್ಗೆ ಅಂತಲೇ ಇಟ್ಕೋಬೇಕು. ಟ್ರಾನ್ಸ್ಪೋರ್ಟೇಷನ್ಗೆ ಇನ್ನು 10% ಕಲಿಕೆಗೆ ಇಡಬೇಕು. ಇದನ್ನು ಯಾರೂ ಯೋಚನೆ ಮಾಡಲ್ಲ. ಏನು ಮಾಡ್ತಾರೆ, ಈ ಕಲಿಕೆದು ಟ್ರಾವೆಲ್ದನ್ನು ನಿಮ್ದು EMIಗಳೇ ತಗೊಂಡ್ಬಿಡುತ್ತೆ. 30 ಇದ್ದಿದ್ದು 50%, ಅಂದರೆ ನಿಮ್ಗೆ 10,000 ರೂಪಾಯಿ ಸಂಬಳ ಬಂದರೆ 5,000, 6,000, 8,000 ತನಕನೂ ಎಷ್ಟೋ ಜನ ಕಂತು, ಅಂದರೆ 80% ಆಫ್ ಯುವರ್ ಇನ್ಕಮ್ಮು EMIಗಳು ಕಟ್ಟುವಂಥ ಜನನ ನಾನೇ ನೋಡಿದ್ದೀನಿ. ಇದು ಮಹಾಪರಾಧ. 30 ರೂಪಾಯಿ ಅಂದರೆ ನಾನು ಅದನ್ನೇ ಹೇಳಕ್ಕೆ ಹೋದೆ. ಈಗ ನಿಮ್ಗೊಂದು ಕಾರು, ಈ ಕಾರು ಕೊಂಡ್ಕೊಳ್ಳೋಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. 25 ಲಕ್ಷದ ಕಾರು ನೀವು 10% 20% ಕೊಟ್ಬಿಟ್ಟು ಅದನ್ನು ಕಂತಲ್ಲಿ ತರ್ತೀರಿ. ಅಂದರೆ ಮುಂದಿನ 5 ವರ್ಷ ಅದಕ್ಕೆ ನಿಮಗೆ ಕಂತು ಹಾಕಿಸ್ಕೊಂಡಿರ್ತೀರಿ, 5 ವರ್ಷದಲ್ಲಿ ತೀರಿಸ್ತೀರಿ ಅಂತ. ಅಂದರೆ ಅರ್ಥ ಮಾಡಿ, ಮುಂದಿನ 5 ವರ್ಷದಲ್ಲಿ ದುಡಿಯಬಹುದಾದ ಸಂಭಾವ್ಯ ಹಣನ ಇವತ್ತೇ ನೀವು ಮುಂಗಡವಾಗಿ ತಗೊಂಡು ಅವ್ರು ಕೊಟ್ಬಿಡುತ್ತೆ, ಬ್ಯಾಂಕ್ ಅವ್ರಿಗೆ ಕೊಟ್ಬಿಡುತ್ತೆ, ಕಾರ್ ಕಂಪನಿ ಕೊಟ್ಬಿಡುತ್ತೆ, ಅವ್ರಿಗೆ ಅದೇನಿಲ್ಲ, ಅದು ನಿಮ್ಮ ತಲೆ ಮೇಲೆ ಬಂತು, ನಿಮ್ಮ ಹೆಸರಲ್ಲಿ ಸಾಲ ಇದೆ ಅಷ್ಟೇ. ಕಂಪನಿಗೆಲ್ಲ, ಕಾರ್ ಕಂಪನಿಗೆ ದುಡ್ಡು ಸಿಕ್ತು, ನೀವು ಕೊಟ್ಟರು ಬ್ಯಾಂಕ್ ಕೊಡ್ತಾವೆ, ಅದಕ್ಕೆ ಡಿಫ್ರೆನ್ಸ್ ಇಲ್ಲ. ಹೌದು, ನಿಮ್ಮ ಹತ್ರ ಇಲ್ಲ, ನೀವು ಬ್ಯಾಂಕ್ ಹತ್ರ ಮುಂಗಡವಾಗಿ ತೊಗೊಂಡಿದ್ದೀರಿ, ಅಡ್ವಾನ್ಸಲ್ಲಿ ತೊಗೊಂಡಿದ್ದೀರಿ. ಯಾಕೆ ತೊಗೊಂಡಿದ್ದೀರಿ? ನಾನು ಕೆಲಸ ಮಾಡ್ತೀನಿ, ನಾನು ತಿಂಗಳು 10,000 ಕಟ್ಕೊಂಡು ಹೋಗ್ಬೋದು ಕಾರ್ಗೆ ಅಂತ. ನೋಡಿ ಅಂಥ ಹುಚ್ಚಾಟ. ಯಾಕೆಂದರೆ ನಿಮ್ಗೇನು ಗ್ಯಾರಂಟಿ ಇಲ್ಲ ನಿಮ್ಗೆ ಮುಂದಿನ 5 ವರ್ಷ 10 ವರ್ಷ ಕೆಲಸ ಇರುತ್ತೆ ಅಂತ ಅಲ್ವಾ? ಸೊ ಬಟ್ ಈ ರೀತಿ ಸಂಭಾವ್ಯತೆಯನ್ನು ನಾವು ದುಡಿತೀನಿ ಅಂತ ಅಂದ್ಕೊಂಡು ನಾವು ಮೊದಲೇ ತೊಗೊಳ್ಳೋದನ್ನ ಹಿಂಗೆ ಮಾಡ್ತೀವಿ. ಅದು 30% ಮೇಲೆ ಯಾವತ್ತೂ ಹೋಗಬಾರ್ದು. ಬಟ್ ಹೀಗೆ ಮಾಡ್ತಾರೆ. ಸೊ ಒಂದು 10% ಕಲಿಕೆಗೆ, 10% ಸುತ್ತಾಟಕ್ಕೆ ಅಂತ ಮೀಸಲಿಡಬೇಕು. ಸರ್, ಈ ಹೊಸದಾಗಿ ಶೇರ್ ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ ಮಾಡುವಂಥವ್ರಿಗೆ ಯಾವ ರೀತಿ ಸಜೆಷನ್ಸ್ ಕೊಡ್ತೀರಾ ಅಂತ? ಸಜೆಷನ್ ಏನಿಲ್ಲ, ಮಾರ್ಕೆಟಿಂಗ್ ಮಾಡ್ತೀನಿ ಅಂತ ತಿಳ್ಕೊಬೇಡಿ. ನನ್ನೊಂದು ಪುಸ್ತಕ ಇದೆ, ಷೇರು ಮಾರುಕಟ್ಟೆ ಪ್ರವೇಶಿಸುವ ಮುನ್ನ ಅಂತ, ಕಲಿತವನೇ ಅಧಿಪತಿ ಅಂತ ಸಬ್ ಟೈಟ್ಲ್ ಬೇರೆ ಕೊಟ್ಟಿದ್ದೀನಿ. ಅದಕ್ಕೆ ಆ ಪುಸ್ತಕ ತಗೊಂಡು ಓದಿ. ಯಾವತ್ತೂ ಅಷ್ಟೇ, ಯಾವುದೇ ಒಂದು ವಿಷಯದ ಬಗ್ಗೆ ಜ್ಞಾನ ಇಲ್ಲದೆ ನೀವು ಯು ಶುಡ್ ನಾಟ್ ಎಂಟರ್. ನಾನು ಯಾವಾಗಲೂ ಹೇಳ್ತೀನಿ, ಪ್ರತಿಯೊಂದಕ್ಕೂ ಒಂದು ಡೆಫಿನಿಷನ್ ಇದೆ. ಭಯ, ಷೇರು ಮಾರುಕಟ್ಟೆ ಕಂಡ್ರೆ ತುಂಬ ಭಯ ಜನಕ್ಕೆ. ಅಯ್ಯೋ ಅಲ್ಲಿ 10 ರೂಪಾಯಿ ಬಂದರೆ 100 ರೂಪಾಯಿ ನುಂಗ್ಕೊಂಬಿಡುತ್ತೆ ಅನ್ನೋ ಒಂದು ಭಯಕ್ಕೊಂದು ಡೆಫಿನಿಷನ್ ಇದೆ. ಏನು ಗೊತ್ತಾ? ಯಾವಾಗ ಒಂದು ವಸ್ತು ಅಥವಾ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿ ಇರೋದಿಲ್ಲ, ಆಗ ಅದು ನಿಮಗೆ ದೊಡ್ಡ ಗುಮ್ಮಣ್ಣ, ರಾಕ್ಷಸನ ಥರ ಕಾಣುತ್ತೆ. ಅದು ಭಯ ಉತ್ಪತ್ತಿ ಮಾಡುತ್ತೆ. ಅದೇ ಭಯ ಅಂದರೆ ಮಾಹಿತಿ ಕೊರತೆ, ವಿಷಯದ ಬಗ್ಗೆ ಜ್ಞಾನದ ಕೊರತೆ ಅಷ್ಟೇ. ಭಯ ಅಂದರೆ ಇಲ್ಲ. ಯಾವಾಗ ಒಬ್ಬ ವ್ಯಕ್ತಿಯ ಬಗ್ಗೆ, ವಿಷಯದ ಬಗ್ಗೆ ಹೆಚ್ಚೆಚ್ಚು ನೀವು ಜ್ಞಾನ ವೃದ್ಧಿಸ್ಕೊತಾ ಹೋಗ್ತೀರಾ, ನಿಮಗೆ ಕಾನ್ಫಿಡೆನ್ಸ್ ಹೆಚ್ಚಾಗ್ತಾ ಹೋಗುತ್ತೆ, ಅದ್ರ ಬಗ್ಗೆ ಸಂಶಯ ಕಮ್ಮಿ ಆಗ್ತಾ ಹೋಗುತ್ತೆ. ಆಗ ನಿಮಗೆ ಭಯ ಇರಲ್ಲ, ವಿಶ್ವಾಸ ಹೆಚ್ಚಾಗುತ್ತೆ. ಏನು ಭಯ ಅಂದರೆ ಏನೂ ಅಲ್ಲ, ಅಜ್ಞಾನನೇ ಭಯ. ಸೊ ನೀವು ಜ್ಞಾನ ವೃದ್ಧಿ ಮಾಡ್ಕೊಳ್ಳಿ. ಪ್ರಪ್ರಥಮವಾಗಿ ಹೇಳೋದು, ಶೇರ್ ಮಾರುಕಟ್ಟೆ ಅಂದರೆ ಏನು ಅಂತ ಗೊತ್ತಿರಲ್ಲ, ಶೇರು ಅಂದರೆ ಏನು ಅಂತ ಗೊತ್ತಿರಲ್ಲ, ಡಿಬೆಂಚರ್ ಅಂದರೆ ಏನು ಅಂತ ಗೊತ್ತಿರಲ್ಲ, ವ್ಯಾಲ್ಯೂಯೇಷನ್ ಅಂದರೆ ಏನು ಅಂತ ಗೊತ್ತಿರಲ್ಲ, EBT ಅಂದರೆ ಏನು ಅಂತ ಗೊತ್ತಿರಲ್ಲ, GP ಅಂದರೆ ಏನು ಅಂತ ಗೊತ್ತಿರಲ್ಲ, NP ಅಂದರೆ ಏನು ಅಂತ ಗೊತ್ತಿರಲ್ಲ. ಅರ್ಥ ಆಯ್ತಾ? ವಾಟ್ ಈಸ್ ಅರ್ನಿಂಗ್ ಪರ್ ಶೇರ್ ಅಂತ ಕೇಳಿದ್ರೆ ಅದು ಗೊತ್ತಿಲ್ಲ.
ನೀವು ಫಸ್ಟ್ ಕೂತ್ಕೊಂಡು ಒಂದು P&L, ನಾವು ಅದನ್ನ ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತೀವಿ, BS ಬ್ಯಾಲೆನ್ಸ್ ಶೀಟ್ ಅಂತೀವಿ, ಅದನ್ನು ಹೌ ಟು ರೀಡ್ ಇಟ್ ಅಂತ ನೋಡಿ. ಅರ್ಥ ಆಯ್ತಾ? ಆನ್ಯುವಲ್ ರಿಪೋರ್ಟ್ಸ್ ಬರ್ತವೆ, ಅದು ಹೆಂಗೆ ಓದೋದು ಅಂತ ತಿಳ್ಕೊಳ್ಳಿ. ನೀವು ವಿಷಯದ ಜ್ಞಾನನೇ ಇಲ್ಲದೆ ಶೇರ್ ಮಾರ್ಕೆಟೇ ಎಂಟ್ರ್ ಆಗ್ತಾರೆ. ಸಮಸ್ಯೆ ಏನು ಗೊತ್ತಾ? ಅತಿ ದೊಡ್ಡ ಸಮಸ್ಯೆ ನಮ್ಮ ಸಮಾಜದ್ದು, ಎಲ್ರಿಗೂ ಚಿಟಿಕೆ ಹೊಡೆಯೋಷ್ಟರಲ್ಲಿ ಸಾಹುಕಾರ ಆಗ್ಬಿಟ್ಟು. ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಕಲೀರಿ, ನೀವು ಫಸ್ಟ್ ಕಲೀರಿ, ಕಲ್ತುಬಿಟ್ಟು ಆಮೇಲೆ ಸಮುದ್ರಕ್ಕೆ ಬನ್ನಿ. ಸರ್, ಹಲವಷ್ಟು ಜನ ದುಡ್ಡು ಕಳ್ಕೊಳ್ಳೋದು ಶೇರ್ ಮಾರ್ಕೆಟಿನಲ್ಲಿ, ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್, ಡೇ ಟ್ರೇಡಿಂಗ್. ಹೌದು ಹೌದು. ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡೋದು. ನಾನು ಏನು ಹೇಳ್ತೀನಿ, ಫ್ಯೂಚರ್ಗೆ ಫ್ಯೂಚರ್ ಇಲ್ಲ, ಆಪ್ಷನ್ ಮಾಡೋಕ್ಕೋದ್ರೂ ಫ್ಯೂಚರ್ ಇಲ್ಲ. ಅರ್ಥ ಆಯ್ತಾ? ಸೊ ಮಾಡಬೇಡಿ. ಅದು ಯಾರು ಅಂತಂದರೆ ಅತ್ಯಂತ ಹೆಚ್ಚಿನ ಜ್ಞಾನ ಇದ್ದವರು ಮಾಡ್ತಾರೆ. ಅದಕ್ಕೆ ಇವತ್ತು ನಮ್ಮ ಭಾರತ ಸರ್ಕಾರ ಏನು ಮಾಡಿದೆ, ಅದು ಲಾಟ್ಸ್ ತೊಗೊಳಕ್ಕೆ ಜಾಸ್ತಿ ಮಾಡಿದೆ, ಅಮೌಂಟ್ಸ್ ಜಾಸ್ತಿ ಮಾಡಿದೆ. ಮೊದಲೇನೋ 20,000 50,000 ಇದ್ದವರೆಲ್ಲ F&Oದಲ್ಲಿ ಹೋಗ್ತಿದ್ದು, 20 ಲಕ್ಷಾಂತರ ರೂಪಾಯಿ ಬೇಕಾಗಿದೆ. ಕೆಲವೊಂದಷ್ಟು ರಿಸ್ಟ್ರಿಕ್ಷನ್ಸ್ ಹಾಕಿದೆ, ಅದು ಒಳ್ಳೆಯದು. ಯಾಕೆಂದರೆ ಅದೊಂಥರ, ಇದು ನೋಡಿ, ಇದು ರಿಯಲ್ ಗ್ಯಾಂಬಲ್ಲು. F&O ಏನಿದೆ ಏನು ಹೇಳ್ತೀವಿ ನಾವು, ಅದು ರಿಯಲ್ ಗ್ಯಾಂಬಲ್. ನಿಮ್ಗೆ ವಿಷಯ ಜ್ಞಾನನೇ ಇಲ್ಲ. ಅದು ಹಿಂದಿಲಿ ಹೇಳ್ತಾರೆ ತುಕ ಲಗಾವ್ ಅಂತ. ಏನಂದರೆ ಸುಮ್ಮನೆ ಜಸ್ಟ್ ಟ್ರೈ, ಒಂದು ಕಲ್ಲು ಹೊಡೆದು ನೋಡೋಣ ಅಂತ. ಅಲ್ಲಪ್ಪ, ಕಲ್ಲು ಹೊಡೆದು ನೋಡ್ತೀರಾ, ಅಟ್ ವಾಟ್ ಕಾಸ್ಟ್ ಅದನ್ನು ನೋಡ್ಕೋಬೇಕು. ನಾನು ಐ ಡೋಂಟ್ ಸಜೆಸ್ಟ್, ಐ ಡೋಂಟ್ ಡೂ. ಹಾಗಾಗಿ F&O ಬೇಡ. ನಾನು ಹೇಳೋದು ಯಾಕೆ ಬೇಕು? ನೀವು ಈಕ್ವಿಟಿ ಮಾರ್ಕೆಟಿಗೆ ಬನ್ನಿ, ಕ್ಯಾಶ್ ಮಾರ್ಕೆಟಲ್ಲಿ ಈಕ್ವಿಟಿಲಿ ಹಾಕಿ, ಆಯಿತಾ? ಕಾಯಿರಿ, ತಾಳ್ಮೆಯಿಂದ ಕಾಯಿರಿ. ಇಲ್ಲ, ನೀವು ಹಾಕಿದ ಹಣಕ್ಕೆ ಒಂದು 3-5% ಒಂದಷ್ಟು ಹಣ ಬಂತು ಅಂದರೆ ಅದನ್ನು ತಗೊಳ್ಳಿ. ಹಣನ ಒಂದು 20% ಇಫ್ ಇಟ್ ಈಸ್ ಶಾರ್ಟ್ ಟರ್ಮ್ ನೀವು ಸರ್ಕಾರಕ್ಕೆ ಕಟ್ಟಿ, ಲಾಂಗ್ ಟರ್ಮ್ ಆದರೆ 12.5% LTCG ಅಂತೀವಿ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಕಟ್ಟಿ, ಮಿಕ್ಕಿದ್ದು ನಿಮ್ಮದು. ಎಂಜಾಯ್ ಮಾಡಿ, ಮತ್ತು ತಿರುಗಿ ರೀಇನ್ವೆಸ್ಟ್ ಮಾಡಿ, ಸ್ಟಡಿ ಮಾಡಿ, ತಿರುಗಿ ರೀಇನ್ವೆಸ್ಟ್ ಮಾಡಿ. ಆಯಿತಾ? F&O ಅದು ಶಾರ್ಟ್ಕಟ್. ವೀಕ್ಷಕರೇ, ಇಷ್ಟೊತ್ತು ಆರ್ಥಿಕ ತಜ್ಞರಾದಂಥ ರಂಗಸ್ವಾಮಿ ಮುಕುಲ್ ಅವರು ಹಲವಾರು ವಿಷಯಗಳ ಬಗ್ಗೆ, ಯುದ್ಧದ ಪರಿಣಾಮ ಇರ್ಬೋದು, ಇನ್ವೆಸ್ಟ್ಮೆಂಟ್ ಇರ್ಬೋದು, ಒಬ್ಬ ಇನ್ವೆಸ್ಟ್ಮೆಂಟ್ ಯಾವ ರೀತಿ ಮಾಡಬೇಕು ಅಂತ ಹೇಳೋ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನೀಡಿದರು. ಇಷ್ಟೊಂದು ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಶ್ರೀಕಾಂತ್ ಅವರೇ, ನಿಮಗೆ ಧನ್ಯವಾದ. ಸರ್, ಒಂದು ಕೊನೆಯದಾಗಿ ಒಂದು ಇನ್ವೆಸ್ಟರ್ಗೆ ಅಥವಾ ನಿಮ್ಮ ಮಾತು, ಸಜೆಷನ್ಸ್. ಏನಿಲ್ಲ, ಕೆಟ್ಟ ಟೈಮು ಅಂತ ಒಂದಿರುತ್ತೆ. ಆ ಕೆಟ್ಟ ಟೈಮಲ್ಲಿ ಮುಖದ ಮೇಲೆ ನಗೆ ಮಾಸೋದು ಬೇಡ. ನಗು ಸದಾ ಇರಲಿ, ಮನಸ್ಸು ಪ್ರಫುಲ್ಲವಾಗಿರಲಿ, ಸ್ವಸ್ಥ ಮನ ಗೆಲ್ಲುವುದೆಲ್ಲವನ್ನು. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ಪಾಡ್ಕಾಸ್ಟ್. ವೀಕ್ಷಕರೇ, ಅರಿತುಕೊಳ್ಳಿ, ವಿಷಯದ ಬಗ್ಗೆ ಜ್ಞಾನವನ್ನು ಪಡೆದುಕೊಂಡು ಇನ್ವೆಸ್ಟ್ ಮಾಡಿ ತಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳಿ. ನೋಡ್ತಾ ಇರಿ ಇನ್ಸೈಟ್ ರಶ್ ನ್ಯೂಸ್. ಧನ್ಯವಾದಗಳು.